ಲೇ ತಮ್ಮ ಇಂಥ ಕ್ವಶನ್ ಎಕ್ಸಾಮ್ದಾಗ ಬಾಳ ನಾಟಕ ಮಾಡಕತ್ತದ. ಫಿಕ್ಸ್ ಎಕ್ಸಾಮಿನೇಷನ್ ಒಳಗೆ ಬೀಳಾಗ್ತದ. ಒಂದು ಕ್ವಶನ್ 2 ಮಾರ್ಕ್ಸ್ ಫಿಕ್ಸ್. ಆದ್ರೆ ಹೇಳ್ತೀನಿ, ಸ್ಮಾರ್ಟ್ ಅಪ್ರೋಚ್ ದಿಂದ ಸ್ಮಾರ್ಟ್ ಆಗಿ ಹೆಂಗ್ ಟ್ಯಾಕಲ್ ಮಾಡಿದ್ರೆ ಕಡಿಮೆ ಟೈಮ್ ದೊಳಗೆ ಆನ್ಸರ್ ಬರ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಇದು ಸಿಂಪ್ಲಿಫಿಕೇಶನ್ ಮೇಲೆ ಬಂದಿರತಕ್ಕಂತ ಕ್ವಶನ್ ಸಂಕ್ಷೇಪಿಸಿ ಅಂತ ಹೇಳಿ ಕನ್ನಡದಾಗ ಕರೀತಾರ. ಒಂದು ಗೊತ್ತಿರಲಿ ವಿದ್ಯಾರ್ಥಿಗಳೇ, ಇದನ್ನ ನಾರ್ಮಲ್ ಆಗಿ ಏನಾದ್ರು ನೀವು ಬಿಡಿಸಿದ್ರೆ 1 ಮಿನಿಟ್ ತನಕ ನಿಮ್ಗೆ ಟೈಮ್ ಬೇಕಾಗ್ತದ. ಫ್ರಾಕ್ಷನ್ ಆಫ್ ಸೆಕೆಂಡ್ ದಾಗ ಇದನ್ನ ಹೆಂಗ್ ಟ್ಯಾಕಲ್ ಮಾಡ್ಬೇಕು ನೋಡ್ರಿ. ಇದನ್ನೆಲ್ಲ ನೀವು ಸಾಲ್ವ್ ಮಾಡಿದಾಗ 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು, ಏನ ಬರ್ಲಿ ಅದಷ್ಟೇ ಇರ್ಲಿ. ಇಲ್ಲಿ ಇಂಟು ಐತಿ, ಒಂದ್ ಸ್ವಲ್ಪ ನೋಡ್ರಿ. 25 7 135 135 ಬರ್ತಿದ್ರೆ ಓಕೆ, ಬರ್ಲಿಲ್ಲ ಅಂದ್ರೂ ಕೂಡ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ತೀನಿ. ಆನ್ಸರ್ ನೋಡ್ರಿ, 135 ಗುಣಕ್ಕಾಗಿರ್ಬೇಕು. 135 ಓದ್ಲೆ 135 ಆನ್ಸರ್ ಐತಿ. ಬಟ್ ಇಲ್ಲಿ 1 ಬಂದಿತ್ತಂದ್ರ 135 ಆಕೈತಿ, 2 ಬಂದಿತ್ತಂದ್ರ 270 ಆಕೈತಿ. 270 ಯಾವ ಆಪ್ಷನ್ ಇಲ್ಲ. ಸೊ ನಮ್ಮ ಆನ್ಸರ್ ಸಿಂಪಲ್ ಆಗಿ ಹೇಳ್ತೀನಿ, ಜೈ ಆಂಜನೇಯ. ಇಂಥ ಕ್ವಶನ್ಸ್ ಗಳನ್ನ ಹೆಂಗ್ ಟ್ಯಾಕಲ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದಂತ ಈಗ ಕಲ್ತಿದ್ದೀರಿ. ಅದೇ ರೀತಿಯಾಗಿ ಎಲ್ಲ ಚಾಪ್ಟರ್ ಗಳಿಗೆ ಸ್ಮಾರ್ಟ್ ಅಪ್ರೋಚ್, ಟ್ಯಾಕ್ಲಿಂಗ್ ಕಾನ್ಸೆಪ್ಟ್ ಅನ್ನ ನೀವು ಕಲಿಬೇಕಂತಂದ್ರ ನಮ್ಮ ಗ್ಲೋಬಲ್ ಎಜುಕೇಶನ್ ಬನ್ನಟ್ಟಿ ಒಳಗ ಕಮಾಂಡೋ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳು ಜಾಯ್ನ್ ಆಗಿ ನಿಮ್ಮ ಕನಸಿನ ನೌಕರಿಯನ್ನ ಸಾಕಾರಗೊಳಿಸ್ಕೊಳ್ರಿ. ಅದೇ ರೀತಿ ಇಂಥದ್ದು ಇನ್ನೊಂದು ಕ್ವಶನ್ ಕೊಡ್ತೀನಿ, ಅದನ್ನೆಲ್ಲರೂ ಕಮೆಂಟ್ ದೊಳಗ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.